ಏನು ಹೆಸರು ನಿಮ್ದು? ಊಟ ಹೆಂಗಿದೆ? ಸಾಪಾಡು ಎಲ್ಲಿ ಇರುತ್ತೆ? ಸಾಪಾಡು ಒಳ್ಳೆದು. ಏನು ಕೆಲಸ ಮಾಡ್ತಾ ಇರ್ತೀವಿ? ನಾವೆಲ್ಲ ಪಂಡ್ರಿಗೆ ಹಾಸ್ಪಿಟಲ್ ಈಗ ಎಷ್ಟು ಚಾರ್ಜ್ ಮಾಡ್ತಾರೆ ಸರ್? 10 rupees. 10 rupees. ಯಾರು ನೀವು? ನಾನು ಇನ್ಚಾರ್ಜ್. ಏನು ಇನ್ಚಾರ್ಜ್ ಸರ್ ಇಂದಿರಾ ಕ್ಯಾಂಟೀನ್ ಅರ್ಚನಾ ಎಂಟರ್ಪ್ರೈಸಸ್ ಅಂತ ನನಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟಿದ್ದಾರೆ. ನಮಗೆ ಫೇಸ್ 2 ಕಾಂಟ್ರಾಕ್ಟ್ 4 ಕ್ಯಾಂಟೀನ್ ಇದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ 500 ಹೋಗುತ್ತೆ. ಇವ್ರ ಕಡೆ ಏನಿದ್ದಾರೆ? ಯೂಸ್ ಮಾಡ್ತದೆ ಹಾಸ್ಪಿಟಲ್ ಊಟ ಪರವಾಗಿಲ್ಲ. ಓನ್ಲಿ 10 rupees. और तुम्हारा खाना अच्छा था? ಅದರ ಮುಂದೆ ಮಾಡಿಲ್ಲ. ಅಷ್ಟೇ ಜನನೂ ಬಂದು ತಿಂತಾರ ಸರ್, ಅಷ್ಟೇ ಜನನೂ ಬಂದು ತಿಂತಾರ ಸರ್. ಬೆಳಗ್ಗೆ ಟಿಫನ್ನು ಆ ಟೈಮ್ಗೆ ಸಾಕಾಗಲ್ಲ, ಅಷ್ಟು ಕ್ರೌಡ್ ಬರ್ತಾರೆ. ಇಲ್ಲಿ ಕ್ರೌಡ್ ಜಾಸ್ತಿ ಬಂದ್ರು ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು. ಈಗ ಟಾರ್ಗೆಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ಬೇಡಿ. ಟಾರ್ಗೆಟ್ ಆಕ್ಚುಲಿ 500 ಗಿವನ್ ಫ್ರಮ್ ದಿ ಬೆಳಗ್ಗೆ 500, ಮಧ್ಯಾಹ್ನ 500, ನೈಟ್ 500. ಸೊ ವಾಟ್ ನೈಟ್ಗೆ ಬರಲ್ಲ, ನೈಟ್ಗೆ ಬರಲ್ಲ, ಅದು ಬೆಳಗ್ಗೆ ಮಾಡ್ತಾರೆ. ಬೆಳಗ್ಗೆ 800, 900 ಹೋಗ್ತಾ ಇದೆ. ಮಳೆಗಾಲ ದಿವಸ ಮಾಡ್ಲತ್ತಾರ. ನೀವು ಹಾಸ್ಪಿಟಲ್ ಸ್ಕೂಲ್ಗೆ ಲೆಮನ್ ರೈಸ್, ಲೆಮನ್ ಲೆಕ್ಕ ಏನು ಊಟ ಮಾಡ್ಬೇಕು? ನೀರೈಸ್ ಮಾಡ್ಬೇಕು. ಇವ್ರಿಗೆ ಕೊಡಿ, ಇಲ್ಲಿ ಇವ್ರಿಗೆ ಒಂದು ಹಾಕಿ ಕೊಡಿ. ಇವ್ರಿಗೆ ನಾವು ಕೊಡ್ಬೇಕು. ಇವ್ರಿಗೆ ಫುಡ್ ನಾನು ಕೊಡ್ತೇನೆ. ಪ್ಲೇಟಿಂದ ಮೂಗರಿಗೆ ಹೆಂಗೆ ಕೊಡ್ತೇನೆ? ಅವ್ರು ಕೇಳಿ ಕೊಡಿ ಏನೇನು ಬೇಕು. ಡೈಲಿ ವರಿಂಗ್ ಲಂಚ್ ಡೈಲಿ ಮಧ್ಯಾಹ್ನ ಸಾಪಾಡು ಇನ್ನೂ ಒಂದು ಕೊಡಿ. ಎಲ್ಲಿ ಮಾಡ್ತಾರೆ ಊಟ? ಅಲ್ಲಿ ಟೋಕನ್ 10 ರೂಪಾಯಿ ದುಡ್ಡು ಸ್ಪೂನ್ ಕೊಡಿ. ಕೊಡಿ ಹೇಗಿದೆ ಸರ್? ರಮೇಶ್ ಅಣ್ಣ ಖಂಡಿತ
ಹೇಗಿದೆ ಸರ್? ಈಗ ಏನೇನ ಮೀನು ಎಲ್ಲಿದೆ? ಅಲ್ಲಿದೆ. ಅದೇ ಮುದ್ದೆ ಇದೆ ಸರ್, ಈಗ ಬಿಟ್ಟರೆ ಮುದ್ದೆ ಇದೆ ಸರ್. ಇವತ್ತು ಬಂದೆ ಮೊಸರನ್ನ ರೈಸ್ ಸಾಂಬಾರು ಜೊತೆಯಲ್ಲಿ ಪಿಕ್ಕಲ್ ಕೊಡ್ತೇವೆ. ಆಮೇಲೆ ಇಲ್ಲ ರೈಸ್ ಬೇಡ ಅಂದ್ರೆ 2 ಮುದ್ದೆ ಕೊಡ್ತೇವೆ. ರೈಸ್ ಬೇಡ, ಮುದ್ದೆ ಸಾಂಬಾರು ಮೊಸರನ್ನ. ಚೆನ್ನಾಗಿದೆ ಸರ್ ಊಟ, ಪರವಾಗಿಲ್ಲ. ಇಲ್ಲಿ ಹಾಸ್ಪಿಟಲ್ ಇದೆ ಮತ್ತು ಮೇನ್ ರೋಡ್ ಇದೆ, ಸ್ಕೂಲ್ ಇದೆ. ರಿಕ್ವೆಸ್ಟ್ ಪಾಪ್ಯುಲೇಷನ್ ಸ್ಟೂಡೆಂಟ್ಸ್ ಇದೆ. ನಾನು ಸ್ಟೂಡೆಂಟ್ಸ್ಗೆ ಕೇಳಿದ್ದೀನಿ, ಲೇಬರ್ ಇರ್ತಾರೆ, ಹಾಸ್ಪಿಟಲ್ ಪೇಷಂಟ್ ಇರ್ತಾರೆ. ಮೇಡಮ್ ಒಳ್ಳೆ ಜಾಗ ಚಾಯ್ಸ್ ಮಾಡಿದ್ದಾರೆ. ನಮ್ಮ MLA ಅವರು ರೂಪಾ ಮೇಡಮ್ ಅವರು ನನಗೆ ಆಕ್ಚುಲಿ ಇಂದಿರಾ ಕ್ಯಾಂಟೀನ್ಗೆ ಓಪನಿಂಗ್ ಕರೆಸಿದ್ರು, ಆಗಿಲ್ಲ. ಇವತ್ತು ವಿಸಿಟ್ ಕೊಟ್ಟಿದ್ದೀನಿ. ಮತ್ತೆ ನಾನು ಎಕ್ಸ್ಟ್ರಾ ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ತುಂಬಾ ಎಕ್ಸ್ಟ್ರಾ ಜನ ಬರ್ತಾರಂತ, ಅದ್ರ ಸಲಗೆ ರಾತ್ರಿ ಕಡಿಮೆ ಬರೋ ತರ ಅದು ಬೆಳಗ್ಗೆ ಯೂಸ್ ಮಾಡ್ಕೊರಿ ಅಂತ ಹೇಳಿದ್ರು. ಟೋಕನ್ ನೆಕ್ಸ್ಟ್ ಇನ್ನ ಹೆಚ್ಚುವರಿ ಇಂದಿರಾ ಕ್ಯಾಂಟೀನ್ ಕೊಡಬೇಕು ಅಂತ ಹೇಳಿದ್ದಾರೆ. ಅದೇ ಡಿಮ್ಯಾಂಡ್ ಕೇಳಿದ್ದಾರೆ ಸರ್. ಇಲ್ಲಿ ಡೈಲಿ ಟ್ರಾವೆಲರ್ ಜಾಸ್ತಿ ಇದ್ದಾರೆ ಸರ್. ಇದು ರೈಲ್ವೆ ಸ್ಟೇಷನ್ ಹತ್ರ ಒಂದು ಹಾಕಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಸರ್. ಬೆಳಗ್ಗೆ 4 ಗಂಟೆಯಿಂದ ಹೋಗ್ತಾರೆ ಸರ್. 4ರಿಂದ 9ವರೆ ಟ್ರೈನ್ ಬರುತ್ತೆ. ಆ ಟೈಮಲ್ಲಿ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಸರ್. ಸ್ವಲ್ಪ ಟೋಕನ್ಸ್ ಸ್ವಲ್ಪ ಹೆಚ್ಚಳ ಮಾಡಬೇಕು. ಇಲ್ಲಿ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಟೋಕನ್ಸ್ ಹೆಚ್ಚಳ ಮಾಡಕ್ಕೆ ಮಕ್ಕಳ ಹತ್ರ ಮಾತಾಡ್ಸೋದು. ಟಿಫನ್ 9 ಗಂಟೆಗೆಲ್ಲ ಖಾಲಿ ಆಗುತ್ತೆ ಸರ್. ಟೈಮಿಂಗ್ 10 ಗಂಟೆವರೆಗೆ ಇದೆ ಸರ್. ಇದು 9 ಗಂಟೆಗೆ ಬಂದ್ರೆ ಟಿಫನ್ ಸಿಗಲ್ಲ ಸರ್. ಟೋಕನ್ಸ್ ಎಷ್ಟು ಇದ್ರೂ ಸಾಕಾಗ್ತದೆ. ಹೌದು ಸರ್. ಡಿಮ್ಯಾಂಡ್ ಹೆವಿ ಸರ್. ಇನ್ನೊಬ್ರು ಆಫೀಸರ್ಸ್ ಎವ್ರಿ ಟೈಮ್ ಇಲ್ಲಿ ಊಟ ಮಾಡೋದು ಪ್ರಾಕ್ಟೀಸ್ ಮಾಡ್ತಾರೆ. 9:30 ರಾತ್ರಿಗೆ ಎಷ್ಟಿದೆ ನಿಮಗೆ ಟಾರ್ಗೆಟ್ ಅಂತ? 500 ಇರೋದು. ಹಾಂ. ನೈಟ್ ಏನ್ ಮಾಡಿದ್ದೀವಿ 400 ಟೋಕನ್ಸ್ ಬೆಳಗ್ಗೆ ಹಾಕೊಂಡಿದ್ದೀವಿ. ಬೆಳಗ್ಗೆ ಹಾಕೊಂಡು 900 9:30ಗೆ ಕ್ಲೋಸ್ ಆಗುತ್ತೆ. ಇನ್ನೊಂದು 100 ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡಬೇಕು. ಈ ಮೀಟಿಂಗ್ ಅಲ್ಲಿ ಮಾತಾಡ್ಬೇಕು. ಕಮಿಷನರ್ ವಿಸಿಟ್ ಮಾಡ್ತಾನೆ. ಡಿಶ್ ವಾಷರ್ ಒಂದು ಬೇಕು ಸರ್. ಇಲ್ಲಿ ಡಿಶ್ ವಾಶ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಸರ್. ಡಿಶ್ ವಾಷರ್ ಸ್ವಲ್ಪ ಅರ್ಜೆಂಟ್ ಅರೇಂಜ್ ಮಾಡಿಕೊಟ್ರೆ ಚೆನ್ನಾಗಿದೆ. ನಾನು KGFಗೆ ವಿಸಿಟ್ ಮಾಡಿದ್ದೇನೆ. ಸರ್ಪ್ರೈಸ್ ವಿಸಿಟ್ ಇಂದಿರಾ ಕ್ಯಾಂಟೀನ್ಗೆ. ಮತ್ತೆ ಇನ್ನೊಂದ್ಸಲ ಹೇಳಿ ಸರ್. ಇವತ್ತು KGFನಲ್ಲಿ ನಾನು ವಿಸಿಟ್ ಕೊಟ್ಟಿದ್ದೀನಿ. ಯಾಕಂದ್ರೆ ಸುಮಾರು ದಿವಸದಿಂದ ಮೇಡಮ್ ಒಂದು 100 ವರ್ಷದ ಹಳೆ ಮಾರ್ಕೆಟ್ ಒಳ್ಳೆ ರಿಜಿಸ್ಟ್ರೇಷನ್ ಮಾಡಬೇಕಂತ ಮುಂದೆ ಫ್ಯೂಚರ್ 100 ಇಯರ್ಸ್ ಪ್ಲಾನ್ ಮಾಡಿ ಅದು ಒಳ್ಳೆ ರೀತಿಯಿಂದ ಡಿಮಾಲಿಷ್ ಮಾಡಿ ನನಗೆ ಉದ್ಘಾಟನೆ ಮಾಡಿಸಿದ್ದಾರೆ. ಮತ್ತೆ ರಿವ್ಯೂ ಮೀಟಿಂಗ್ ಇಟ್ಟಿದ್ದೀನಿ ಇಲ್ಲಿ. ಮತ್ತೆ ಸುಮಾರು ಪ್ಲೇಸಸ್ ನಲ್ಲಿ ಇವತ್ತು ವಿಸಿಟ್ ಇದೆ. DCಗೆ ಮತ್ತೆ ಎಲ್ಲ ಆಫೀಸರ್ಗೆ ಇಲ್ಲೇ ಕರೆಸಿದ್ದಾರೆ. ರೂಪಾ ಮೇಡಮ್ದು ತುಂಬಾ ಪ್ರಾಜೆಕ್ಟ್ಸ್ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಯಾಕಂದ್ರೆ ಅವರು ಈ ತರ ಒಬ್ಬರು ಮಹಿಳಾ ಆಗಿ ಇಷ್ಟು ಸರ್ವಿಸಸ್ ಡೈರೆಕ್ಟ್ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಅವರಿಗೆ ಮಾತಾಡ್ತಾರೆ. ಏನೋ ಸಮಸ್ಯೆ ಇದ್ರು ಎಲ್ಲ ಮಂತ್ರಿ ಹತ್ರ ಡೈರೆಕ್ಟ್ ಮಾತಾಡ್ತಾರೆ. ನನ್ನ ಆಫೀಸ್ನಲ್ಲಿ 4-5 ಸಲ ಬಂದು ಡೈರೆಕ್ಟ್ ಮಾತಾಡಿದ್ದಾರೆ ಇಲ್ಲಿ ಏನೇನು ಸಮಸ್ಯೆ ಇದೆ. ಮತ್ತು ಈಗ ಪ್ರೆಸೆಂಟ್ಲಿ ನಾನು ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಕೊಟ್ಟಿದ್ದೀನಿ. ನಾನು ಮತ್ತು ರೂಪಾ ಮೇಡಮ್ ಅವರು ಊಟ ಆಲ್ಸೋ ನಾವು ಮಾಡಿದ್ದೀವಿ ಇಲ್ಲಿ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ದು ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ. ಯಾಕಂದ್ರೆ ಬಡವರ ಸಲಗೆ ಮತ್ತೆ ಎಸ್ಪೆಷಲಿ ಲೇಬರ್ಸ್ಗೆ ಆಗಲಿ ಮತ್ತೆ ಪೇಷಂಟ್ಸ್ ಇಲ್ಲಿ ಹಾಸ್ಪಿಟಲ್ಗೆ ಮುಂದೆ ಎಲ್ಲ ಪೇಷಂಟ್ಸ್ ಜೊತೆಗೆ ಯಾರ್ಯಾರು ಬರ್ತಾರೆ, ಪೇಷಂಟ್ ಬರ್ತಾರೆ. ಈಗ ಸ್ಕೂಲ್ ಮಕ್ಕಳು ಬಂದಿದ್ದಾರೆ. ನಾನೇ 2 ಮಕ್ಕಳಿಗೆ ನಾನೇ ಊಟ ಕೊಟ್ಟಿದ್ದೀನಿ. ಇದು ನೋಡಿ ಅವಾಗೆ ಗೊತ್ತಾಯ್ತು ಮುಖ್ಯಮಂತ್ರಿ ಅವ್ರದ್ದು ಏನು ಕನಸಿತ್ತು. ಅವ್ರು ಏನು ಇಂದಿರಾ ಕ್ಯಾಂಟೀನ್ ಮೊದಲು 180 ಕೊಟ್ಟಿದ್ದಾರೆ ಯಾವಾಗ ಅವರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ. ಈ ಸಲ ಆಲ್ಸೋ 173 ಹೊಸ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಒಳ್ಳೆ ಈಗ ಬೆಳಗ್ಗೆ ಬಂದರೂ ಇಲ್ಲಿ ನಾಷ್ಟ ಸಿಗಲ್ಲಂತ, ಅಷ್ಟು ಡಿಮ್ಯಾಂಡ್ ಇದೆ. ಮಧ್ಯಾಹ್ನ ಊಟ ಸಿಗಲ್ಲಂತ. ಅದು ಸಲಗೆ ನಾನು ರಾತ್ರಿ ಏನು 500 ಟೋಕನ್ಸ್ ಇದೆ ಅದು ಬೆಳಗ್ಗೆ ಮಧ್ಯಾಹ್ನ ಯೂಸ್ ಮಾಡ್ಕೊರಿ ಅಂತ ಅದು ಹೇಳಿದ್ದೀನಿ. ಅದರಿಂದ ಈಗ ಮೇಡಮ್ದು ರಿವ್ಯೂ ಮೀಟಿಂಗ್ ಇದೆ, ಅಲ್ಲಿ ಹೋಗ್ಲತ್ತೀನಿ. ಆಮೇಲೆ ಮತ್ತೇನೋ ಒಂದು ಮಾತಾಡ್ತೀನಿ.